ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಚಾತುರ್ಮಾಸ ಶುರುವಾಗಿದೆ. ಶಾಖಾವ್ರತದಲ್ಲಿ ಮಾಡುವಂಥ ಸಾರು ಮಾಡ್ತಿದ್ದೀನಿ. ಬನ್ನಿ, ಅದಕ್ಕೇನೇನು ಬೇಕು ನೋಡೋಣ ಬನ್ನಿ. ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ. 1.5 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 2 ಸ್ಪೂನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಬೆಲ್ಲ ಮತ್ತು ಮೆಣಸು 1.5 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಆಮ್ಚೂರು ಪೌಡರ್ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ. ಮೆಣಸು ಜೀರಿಗೆನ ಹುರ್ಕೋಬೇಕು, ಕೊಬ್ಬರಿನ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಬನ್ನಿ, ಬಾಣಲೆ ಇಡ್ತೀನಿ. ಬಾಣಲೆ ಇಟ್ಟು ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಹುರಿಯೋದಕ್ಕೆ ಮೆಣಸು ಹುರಿಯೋವಾಗ ಸಾಮಾನ್ಯವಾಗಿ ನಾವು ತುಪ್ಪ ಹಾಕಿ ಹುರಿಯೋದು. ಹಾಗಾಗಿ ತುಪ್ಪ ಹಾಕಿದೆ. ಮೆಣಸು 1.5 ಸ್ಪೂನ್ ತೊಗೊಂಡಿದ್ದೀನಿ. 1.5 ಸ್ಪೂನು ಮೆಣಸು ಹಾಕ್ತಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹುರಿದ ಮೇಲೆ ಆಮೇಲೆ ಜೀರಿಗೆ ಹಾಕೋಣ. ನೋಡಿ, ಇದು ಚಟಪಟ ಅಂದಿದೆ, ಆಯಿತು. ಅದು ಈಗ ಜೀರಿಗೆ ಹಾಕ್ತಿದ್ದೀನಿ. 1/4 ಸ್ಪೂನ್ ಹಾಕ್ತೀನಿ ಜೀರಿಗೆನ. ನೋಡಿ, 1/4 ಸ್ಪೂನ್ ಸಾಕು. 1/4 ಸ್ಪೂನು ಜೀರಿಗೆ ಹಾಕಿ ಅದನ್ನು ಹುರ್ಕೊಳ್ತೀನಿ. ಜೀರಿಗೆ ಆದಮೇಲೆ ಒಣ ಕೊಬ್ಬರಿ ಇಟ್ಕೊಂಡಿದ್ದಲ್ಲ, ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಆ ಕೊಬ್ಬರಿನ ಹಾಕ್ತೀನಿ. ಅದು 2 ಸ್ಪೂನ್ ಇದೆ ಅಷ್ಟೇ. ಅದು ಜಾಸ್ತಿ ಏನು ಹಾಕ್ತಿಲ್ಲ. ಒಂಥರ ಚೆನ್ನಾಗಿರುತ್ತೆ ಸಾರು ಅನ್ನೋದಕ್ಕೆ ಈ ಥರ ಮಾಡ್ತಿದ್ದೀನಿ. ನೋಡಿ, ಅದನ್ನೆಲ್ಲ ತೆಗೆದು ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಇಟ್ಟಿದ್ದೀನಿ. ನೋಡಿ, ಇದು ಆರಿದೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಅದನ್ನೆಲ್ಲ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತೀನಿ. ಮೇಯ್ನ್ ಇವಾಗ ಜೀರಿಗೆ ಮೆಣಸೆ ಆ ಸಾರಿಗೆ ಇರೋದು. ಖಾರ ಅಂದರೆ ಮೆಣಸಿನ್ಕಾಯಿ ಬರಲ್ಲ ಈ ವ್ರತದಲ್ಲಿ. ಇವಾಗ ಅದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ, ಪುಡಿ ಮಾಡ್ಕೊಂಡು ಬಂದೆ. ಆಯಿತು, ಈ ಥರ ಒಂದು ಪುಡಿ ಆಯಿತು. ಅದಾದಮೇಲೆ ನಾನೇನು ಮಾಡ್ತೀನಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬೋತೀನಿ. ಅಂದರೆ ಅದು ಒಂಥರ ಪೇಸ್ಟ್ ಥರ ಆಗಲಿ ಅಂತ. ನೋಡಿ, ಈ ಥರ ಆಯಿತು. ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೋತೀನಿ. ಒಂದು ಪಾತ್ರೆ ಇಟ್ಟೆ, ಅದಕ್ಕೆ ಸ್ಟವ್ ಆನ್ ಮಾಡ್ಕೋತೀನಿ. ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗಲಿ, ಪಾತ್ರೆ ಬಿಸಿ ಆಗಲಿ. ದಪ್ಪ ತಳ ಇರೋ ಪಾತ್ರೆ ನೋಡಿ, ಅದೊಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಒಂದು ಸ್ಪೂನ್ ಹಾಕ್ತೆ. ಇವಾಗ ಹಾಕಿ ಅದಕ್ಕೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದೆ ಅಷ್ಟೇ. ಜೀರಿಗೆ ಆದಮೇಲೆ ನೋಡಿ, ಸ್ವಲ್ಪ ಜೀರಿಗೆ ಆಯಿತು. ಇದಾದಮೇಲೆ ಈಗ ನಾನೇನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಅದಕ್ಕೊಂದು ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಹಾಕ್ತೀನಿ. ಚೆನ್ನಾಗಿ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ನೀರು ಹಾಕ್ತೀನಿ. ಅಂದರೆ ನೋಡಿ, ಆ ಒಂದು ಜಾರ್ಗೆ ನೀರು ಹಾಕಿಬಿಟ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹಾಕಿದೆ. ಅದಕ್ಕೆ ಅಂದರೆ ಸಾರು ಮಾಡ್ತಿರೋದ್ರಿಂದ ಅದು ಎಷ್ಟು ಬೇಕೋ, ಅಂದರೆ ಮನೆಯಲ್ಲಿ ನೀವೆಷ್ಟು ಜನ ಇದ್ದೀರ ಅದನ್ನು ನೋಡ್ಕೊಂಡು ನೀರು ಹಾಕಿ. ನಾನು ಹಾಕಿದೆ. ನಾನು ಇನ್ನೂ ಅಲ್ಲಿ ಬೇಳೆ ಬೇಯಿಸಿಟ್ಟಿದ್ದೀನಿ, ಅದನ್ನು ಹಾಕ್ತೀನಿ ನಾನು. ನೋಡಿ, ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ನೋಡಿ, ಬೆಲ್ಲ ನಿಮಗೆ ಸ್ವಲ್ಪ ಸಾರಲ್ಲಿ ಮುಂದೆ ಅಂದರೆ ಬೆಲ್ಲದ್ದು ಸಿಹಿ ಇರಬೇಕಂದ್ರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಇದು ಆಮ್ಚೂರು ಪೌಡರು, ಅದು 1.5 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಬೇಕಂದರೆ ಇನ್ನೊಂಚೂರು ಹಾಕ್ಕೋಬೋದು. ಅಂದರೆ ಅವರವರು ಹುಳಿ ಒಂಚೂರು ಮುಂದೆ ಇರಬೇಕು ಅಂದರೆ ಒಂಚೂರು ಹಾಕ್ಕೋಬೋದು. ಆ ಥರ ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1.5 ಸ್ಪೂನು ಬೆಲ್ಲ ಹಾಕಿದೆ. ಆಮ್ಚೂರು ಪೌಡರು 1.5 ಸ್ಪೂನ್ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಅದನ್ನೆಲ್ಲ ಕುದಿಯೋಕೆ ಬಿಟ್ಟೆ. ಇವಾಗ ಬೇಳೆನ ನೋಡಿ, ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಅದಕ್ಕೆ ಅರಿಶಿನೂ ಬರೋಲ್ಲ. ಅರಿಶಿನ ಹಾಕ್ತಿರೇ ಬೇಯಿಸಿಟ್ಟಿದ್ದೀನಿ. ಅದನ್ನು ಹಾಕಿದೆ. ಇವಾಗ ಚೆನ್ನಾಗಿ ಕುದಿಬೇಕು. ನಿಮಗೆ ಚೆನ್ನಾಗಿ ಕುದಿಬೇಕು. ಕುದ್ರೆ ನಿಮಗೆ ಸಾರು ತುಂಬ ಚೆನ್ನಾಗಿರುತ್ತೆ. ಈ ಒಂದು ವ್ರತದಲ್ಲಿ ನಿಮಗೆ ಈ ಥರ ಸಾರು ರುಬ್ಬಿ ಮಾಡಿದ್ರೆ ನಿಮ್ಗೆ ರುಚಿಯಾಗೂ ಇರುತ್ತೆ, ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಈ ಥರ ಒಂದು ಸಾರು ಮಾಡಿದೆ. ಚೆನ್ನಾಗಿ ಕುದೀತಾ ಇದೆ. ಆಫ್ ಮಾಡಿದೆ, ಕುದ್ದಿದ್ದಾಯಿತು. ಈಗ ಒಂದು ಪಾತ್ರೆಗೆ ತೆಕ್ಕೊಳ್ತಿದ್ದೀನಿ.
ತಿಳಿ ಸಾರು, ವ್ರತದ ಸಾರು ರೆಡಿ ಆಯಿತು. ಇದು ಸಾರು ಆದಮೇಲೆ ನಾನು ಚಿತ್ರಾನ್ನನೂ ಮಾಡೋಣ ಅಂತಿದ್ದೀನಿ. ನೋಡಿ ಇವಾಗ ಸಾರಾಯಿತು. ಇವಾಗ ಸಾರು ಎಲ್ಲ ಆಯಿತು. ನೋಡಿ ಈ ಥರ ಒಂದು ಸಾರು ಮಾಡ್ಕೊಳ್ಬಹುದು. ಮಾಡಿಕೊಂಡು ತಿಳಿಸಿ ನನಗೆ ಹೇಗೆ ಬಂತು ಅಂತ ಹೇಳಿ. ನಾನಿವಾಗ ನಾನು ಚಿತ್ರಾನ್ನ ಮಾಡ್ತಿದ್ದೀನಿ. ಶಾಖವ್ರತದಲ್ಲಿ ಮಾಡುವಂಥ ಜೀರಿಗೆ ಮೆಣಸು ಹಾಕಿ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಮಾಡೋವಂಥ ಒಂದು ಚಿತ್ರಾನ್ನ ಮಾಡ್ತಿದ್ದೀನಿ. ನಾನು ಹೇಗೆ ಮಾಡ್ತೀನಿ, ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಅದಕ್ಕೆ ನಾನು ಪದಾರ್ಥಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೀ ಸ್ಪೂನು ಮೆಣಸು ಇಟ್ಕೊಂಡಿದ್ದೀನಿ, ತುಪ್ಪ ಇಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಇಟ್ಕೊಂಡಿದ್ದೀನಿ, ಇಲ್ಲಿ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ, ಕಡಲೆಬೇಳೆ, ಜೀರಿಗೆ, ಕಡಲೆ ಬೀಜ ಮತ್ತು ಆಮ್ಚೂರು ಪೌಡರು, ಒಂದು ಸ್ವಲ್ಪ ಬೆಲ್ಲ, ಇಲ್ಲಿ ಎಳ್ಳು. ಇವಾಗ ಹುರ್ಕೋಬೇಕಾಗತ್ತೆ. ಬನ್ನಿ ಹುರ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡೆ, ಅದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮೆಣಸನ್ನು ಹುರ್ಕೊಳ್ತೀನಿ. ನೋಡಿ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಮೆಣಸು ನಾವು ಹುರಿಯೋವಾಗ ತುಪ್ಪ ಹಾಕಿದ್ರೆ ಒಳ್ಳೆಯದು. ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಒಂದು ಸ್ವಲ್ಪ ಬಿಸಿ ಆಗಲಿ. ಅದನ್ನು ಮೊದಲು ಮೆಣಸನ್ನು ಹುರ್ಕೊಳ್ತೀನಿ. ನೋಡಿ ಇಲ್ಲಿ ಮೆಣಸು ಇಟ್ಕೊಂಡಿದ್ದೀನಲ್ಲ, ಒಂದು 2 ಸ್ಪೂನ್ ಇಟ್ಕೊಂಡಿದ್ದೆ ನಾನು ಮೆಣಸನ್ನು, ಅಷ್ಟು ಹಾಕ್ಕೊಂಡೆ. ಅದನ್ನು ಹುರ್ಕೋತೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಒಂದೊಂದೇ ಬೇರೆ ಬೇರೆಯಾಗಿ ಹುರ್ಕೊಳ್ತಿದ್ದೀನಿ ನಾನು. ಇವಾಗ ಅದನ್ನು ಅದು ಶಬ್ದ ಬರುತ್ತೆ, ಆ ಒಂದು ಇದರಲ್ಲಿ ನಾವು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾಗ ಒಂಥರ ಮೆಣಸು ಹಸಿ ಇರಬಾರ್ದು. ಚಿತ್ರಾನ್ನ ಯಾವುದೇ ಮಾಡಿದ್ರು ಅಷ್ಟೇ. ಹಾಗಾಗಿ ಅದನ್ನು ಅಂತ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಆಯಿತು, ಅದನ್ನು ತೆಕ್ಕೋತೀನಿ. ಅದು ತೆಕ್ಕೊಂಡ್ಮೇಲೆ ಜೀರಿಗೆ ಹುರ್ಕೋತೀನಿ. ಜೀರಿಗೆ 1.5 ಸ್ಪೂನ್ ಹಾಕ್ಕೊಂಡೆ ನಾನು. ಜೀರಿಗೆಯನ್ನು ಸಣ್ಣೂರಿನಲ್ಲಿ ಸಣ್ಣೂರಿನಲ್ಲೇ ಹುರ್ಕೊಳ್ತಿದ್ದೀನಿ. ಅದು ಆಯಿತು, ಅದನ್ನು ತೆಕ್ಕೋತೀನಿ. ಅಂದರೆ ಚೆನ್ನಾಗಿ ಆಗಬೇಕು, ಜೀರಿಗೆನೂ ಎಲ್ಲ ಆಗಿ. ನೋಡಿ ಆಯ್ತದು, ಅದನ್ನು ಎಲ್ಲ ತೆಕ್ಕೋತೀನಿ. ಜೀರಿಗೆ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ತೀನಿ. ಅದು ಎಲ್ಲ ಸಣ್ಣೂರಿನಲ್ಲೇ ಹುರ್ಕೋಬೇಕು. ಈಗ ನಾನು ಒಂದು 2 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡೆ. ಅದೊಂದು ಸ್ವಲ್ಪ ಹುರ್ಕೊಳ್ತೀನಿ. ಅಂದರೆ ಘಮ್ ಅನ್ನೋ ಥರ ಹುರ್ಕೊಳ್ತೀನಿ. ನೋಡಿ ಘಮ್ ಅನ್ನೋ ಥರ ಅದು ಒಂದು ಸ್ವಲ್ಪ ಆಯಿತು ಕಡಲೆಬೇಳೆ. ಅದೇ ಇದಕ್ಕೆ ಉದ್ದಿನಬೇಳೆನೂ ಹಾಕ್ಕೊಳ್ತಿದ್ದೀನಿ. ಹಾಕಿ ಅದನ್ನು ಹುರ್ಕೊಳ್ತೀನಿ. ಚೆನ್ನಾಗಿ ಹುರಿದು ನೋಡಿ ಎಲ್ಲ ಚೆನ್ನಾಗಾಯಿತು, ಹುರಿದಿದ್ದು ಆಯಿತು. ಅದನ್ನು ತೆಕ್ಕೋತೀನಿ. ಎಲ್ಲ ಹುರಿದಾದ ಮೇಲೆ ಅಂದರೆ ನಾನು ಎಳ್ಳೊಂದು ಸ್ವಲ್ಪ ಒಂದು ಸ್ಪೂನ್ ಹಾಕಿದೆ ನಾನು. ಎಳ್ಳಷ್ಟೇ, ಜಾಸ್ತಿ ಹಾಕಿಲ್ಲ. ಒಂದೇ ಒಂದು ಸ್ಪೂನ್ ಎಳ್ಳು ಹಾಕಿ ಅದನ್ನು ತೆಗೆದಿಟ್ಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು 3 ಹುರ್ಕೊಂಡೆ. ಅಲ್ಲಿ ಮತ್ತೆ ಮೊದಲು ಮೆಣಸು, ಜೀರಿಗೆ ಹುರ್ಕೊಂಡೆ, ಅದೆಲ್ಲ ತೆಗೆದಾದ್ಮೇಲೆ ಎಲ್ಲ ತೆಗೆದು ಸ್ಟವ್ ಆಫ್ ಮಾಡಿ ನಾನು ಕೊಬ್ಬರಿ ಹಾಕ್ಕೊಂಡೆ. ಅದು ಒಂದು 4ರಿಂದ 5 ಟೀ ಸ್ಪೂನ್ ಇದೆ. 5 ಟೀ ಸ್ಪೂನು ಕೊಬ್ಬರಿ ಇದೆ. ಅದು ಬಾಣಲೆ ಬಿಸಿ ಅದೇ ಸಾಕದು. ಒಂದು ತಟ್ಟೆಗೆ ತೆಕ್ಕೊಂಡಿದ್ದೆ, ಎಲ್ಲ ಆರಕ್ಕೆ ಬಿಟ್ಟಿದ್ದೆ. ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ ಮಿಕ್ಸಿ ಜಾರ್ ತೊಗೊಂಡೆ, ಅದಕ್ಕೆ ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮೊದಲು ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ ಎಲ್ಲ ಹುರ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ನಾನು ಕೊಬ್ಬರಿ ಹಾಕ್ಕೊಳ್ತೀನಿ. ಪುಡಿ ಮಾಡ್ಕೊಂಡು ಬಂದು ಇದನ್ನು ಪುಡಿ ಮಾಡ್ಕೊಳ್ತೀನಿ. ಎಲ್ಲದನ್ನು ಅಷ್ಟೇ ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಇವಾಗ ಪುಡಿ ಆಯಿತು, ನುಣ್ಣಗಾಗಿದೆ. ನೋಡಿ ಈ ಥರ ಆಯಿತು. ಇವಾಗ ಕೊಬ್ಬರಿ ಹಾಕಿನೂ ಪುಡಿ ಮಾಡ್ಕೊಳ್ತೀನಿ. ಕೊಬ್ಬರಿ ಹಾಕಿ ಅದನ್ನು ಪುಡಿ ಮಾಡಿ ಎತ್ತಿಟ್ಕೋತೀನಿ. ಪುಡಿ ಮಾಡಿ ತೆಗೆದಿಟ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ.
ಆಯ್ತು. ಇವಾಗ ಎಲ್ಲ ರುಬ್ಕೊಂಡಿದ್ದಂದರೆ ಪುಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ಥರ ಆಗಿದೆ. ಇವಾಗ ಒಂದು ಬಾಣಲೆ ಇಟ್ಟು ಒಂದು ಒಗ್ಗರಣೆ ಮಾಡ್ಕೊಳ್ತೀವಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡೆ, ಸ್ಟವ್ ಆನ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಅದಕ್ಕೆ ತುಪ್ಪನೇ ಮೆಣಸು ಉಪಯೋಗಿಸಿರೋದ್ರಿಂದ ತುಪ್ಪನೇ ಉಪಯೋಗಿಸ್ಬೇಕು. ನೋಡಿ, ತುಪ್ಪ ಹಾಕ್ಕೊಂಡೆ ಒಗ್ಗರಣೆಗೆ. ಮೊದಲು ಏನು ಮಾಡ್ಕೋತೀನಿ, ನಾನು ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಹುರ್ಕೊಳ್ತೀನಿ. ಕಡಲೆ ಬೀಜ ಆಗಬೇಕು. ಸ್ವಲ್ಪ ಕಡಲೆ ಬೀಜ ಹಾಕ್ತಿದ್ದಂಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕಡಲೆಬೇಳೆ ಹಾಕಿದೆ. ನಂತರ ಉದ್ದಿನಬೇಳೆನೂ ಹಾಕ್ಕೊಂಡೆ. ಅದು ಎಲ್ಲ ಅರ್ಧ ಸ್ಪೂನ್ ಹಾಕಿದೆ ಅಷ್ಟೆ, ಅರ್ಧದಿಂದ 1 ಸ್ಪೂನ್ ಅಂತ ಹೇಳ್ಬೋದು. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ನೋಡಿ ಇವಾಗ ಆಯ್ತದು. ಅದನ್ನು ಒಂದು ಬಟ್ಲಿಗೆ ತೆಕ್ಕೋತೀನಿ. ಅದನ್ನೆಲ್ಲ ಒಂದು ಬಟ್ಲಿಗೆ ತೆಕ್ಕೊಂಡು ನೋಡಿ ತೆಕ್ಕೊಂಡೆ, ಪಕ್ಕಕ್ಕೆ ಇಟ್ಟೆ. ಈಗ ಅದೇ ತುಪ್ಪ ಇದೆ ಅದರಲ್ಲೇ, ಮತ್ತೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ತುಪ್ಪ ಇದೆ, ಅದಕ್ಕೊಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡೆ. ಒಂದು ಸ್ವಲ್ಪ ಇದಾಯಿತು, ಜೀರಿಗೆ ಆಯಿತು ಒಗ್ಗರಣೆಯಲ್ಲಿ. ಈಗ ಈ ಆಮ್ಚೂರ್ ಪೌಡರ್ ಇದೆಯಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಮಾಡಿಕೊಂಡು ಈ ಒಂದು ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಅದಕ್ಕೆ ಹಾಕ್ಕೊಳ್ತೀನಿ. ನಿಮಗೆ ಹುಳಿ ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರು, ಬೆಲ್ಲ ಆಮ್ಚೂರ್ ಪೌಡರ್ ನಿಮ್ಮ ಇಷ್ಟದಂಗೆ ಹಾಕ್ಕೋಬೋದು. ಅಂದರೆ ಸಿಹಿ ಮುಂದೆ ಬೇಕಂದರೆ ಬೆಲ್ಲ ಜಾಸ್ತಿ, ಹುಳಿ ಬೇಕಂದರೆ ಆಮ್ಚೂರ್ ಪೌಡರ್. ಇವಾಗ ಅದನ್ನು ನೋಡಿ ಹಾಕಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ಅಂದರೆ ಬೆಲ್ಲ ಹಾಕ್ಕೊಳ್ತೀನಿ. ನಾನು 2-2.5 ಸ್ಪೂನು ಬೆಲ್ಲ ಹಾಕಿದೆ. ಅದನ್ನು ಒಂದು ಸ್ವಲ್ಪ ನೋಡಿ ನೀರು ಹಾಕಿ ಅದು ಬೆಲ್ಲ ಕರಗಲಿ, ಚೆನ್ನಾಗಿ ಕರಗಬೇಕು ಆಗಲಿ. ಅದು ನೋಡಿ ಕುದೀತಿದೆ. ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಕೊಬ್ಬರಿ, ಮೆಣಸು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದನ್ನು ಹಾಕಿ ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡಿದ್ನಲ್ಲ, ಈ ಒಗ್ಗರಣೆಗೆ ಹಾಕಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾನೆ. ಬೇಕಂದರೆ ಒಂಚೂರು ನೀರು ಹಾಕ್ಕೋಬೋದು. ಹಾಕಿ ಅದು ಕುದಿಬೇಕು ಅದ್ರ ಜೊತೆಯಲ್ಲಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಆಯ್ತು. ಇವಾಗ ನೋಡಿ, ಈ ಒಂದು ಹದಕ್ಕೆ ಬಂದಿದೆ. ನಾನು ಒಂದು ಸ್ವಲ್ಪ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿದೆ. ನೋಡಿ, ನೀವು ಈ ಒಂದು ಹದಕ್ಕೆ ಬರೋ ಥರ ಮಾಡ್ಕೊಳ್ಳಿ. ಇವಾಗ ಅದು ಚೆನ್ನಾಗಿ ಕುದ್ದಿದೆ ನೋಡಿ, ಬಾಣಲೆ ಬಿಟ್ಕೊಂಡು ಬಂದಿದೆ. ಆಯಿತು, ಅದರಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲ ಅಂದರೆ ಮೆಣಸಿನ ಖಾರ. ಈಗ ಒಗ್ಗರಣೆ ಮೊದಲು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟೆ. ಆಯಿತು, ಇಲ್ಲಿ ನೋಡಿ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನೋಡಿ, ಆದಮೇಲೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ಈ ಥರ ಆಗಿರುತ್ತೆ. ನೀಟಾಗಿ ಇದನ್ನು ಎಲ್ಲ ಈ ಥರ ಒಂದು ಬೌಲಲ್ಲಿ ತೆಕ್ಕೊಂಡ್ರೆ ನಿಮಗೆ ನೋಡಿ ಈ ಥರದ್ರಲ್ಲಿ ತೆಗೆದಿಟ್ಕೊಂಡ್ರೆ, ಏಕೆಂದರೆ ಇದು ಹುಳಿ ಇದೆಯಲ್ಲ, ಆಮ್ಚೂರ್ ಪೌಡರ್ ಹುಳಿ ಇರೋದ್ರಿಂದ ನಾವು ಸ್ಟೀಲಲ್ಲಿ ತೆಗೆದಿಟ್ಕೋಬಾರ್ದು. ಈ ಥರ ಗಾಜಿಂದ್ರಲ್ಲೇ ತೆಕ್ಕೊಂಡ್ರೆ ಒಳ್ಳೆಯದು. ಅದನ್ನೆಲ್ಲ ಈ ಒಂದು ಇದರಲ್ಲಿ ಹಾಕಿ ನಾನಿವಾಗ ಅನ್ನ ಕಲಿಸ್ತೀನಿ. ನೋಡಿ ತೋರಿಸ್ತೀನಿ. ಎಲ್ಲ ಆಯಿತು ನೋಡಿ, ಈ ಥರ ಒಂದು ತೆಗೆದಿಟ್ಕೊಂಡು ಅದನ್ನು ಮುಚ್ಚಿಟ್ಕೊಂಡ್ರೆ ಇರುತ್ತೆ. ಅಂದರೆ ನಾವು ಒಂದು ಹಬ್ಬ ಹರಿದಿಂದಲೇ, ಈ ಒಂದು ಶಾಖವ್ರತದಲ್ಲಿ ಹಬ್ಬ ಹರಿದಿಂದಲೇ ಈ ಥರ ಮೊದಲು ಮಾಡಿಟ್ಕೊಂಡ್ರೆ ಆಮೇಲೆ ಅನ್ನ ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ಉದ್ರಾಗ ಅನ್ನ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಏನು ಗೊಜ್ಜನ್ನ ಹಾಕ್ತಾಯಿದ್ದೀನಿ. ನಾನು ಇಷ್ಟು ಅನ್ನಕ್ಕೆ 1-2 ಟೇಬಲ್ ಸ್ಪೂನು ಆದರೆ ಸಾಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಎಲ್ಲ ಬಿದ್ದಿದೆ. ಹುಳಿ, ಉಪ್ಪು, ಖಾರ ಎಲ್ಲ ಇರೋದ್ರಿಂದ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಒಂಥರ ವಿಭಿನ್ನವಾಗಿರುತ್ತೆ. ಚಿತ್ರಾನ್ನ ಮಾಡಿಕೊಂಡು ತಿನ್ನಬಹುದು. ಅದ್ಭುತವಾದ ಒಂದು ಚಿತ್ರಾನ್ನ ರೆಡಿ ಆಯಿತು. ಶಾಖಾವ್ರತದಲ್ಲಿ ಈ ಥರ ಒಂದು ಚಿತ್ರಾನ್ನನೂ ಮಾಡಬಹುದು. ಈ ಥರ ಒಂದು ಗೊಜ್ಜನ್ನು ಮುಚ್ಚಿಟ್ಕೊಂಡ್ರೆ ಇರುತ್ತೆ, ಅದು ಯೋಚನೆ ಇಲ್ಲ. ಜನ ಜಾಸ್ತಿ ಬಂದಾಗ ಈ ಥರ ಒಂದು ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ರುಚಿಯಾಗೂ ಇರುತ್ತೆ. ಒಂಥರ ಖರ್ಚಾಗ್ಬಿಡುತ್ತೆ, ಮನೇಲಿ ಮಾಡಿದಾಗ ಖರ್ಚಾಗ್ಬಿಡುತ್ತೆ, ಚೆನ್ನಾಗಿರುತ್ತೆ.
ಈ ಥರ ಸಾರು ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನದ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಳ್ಳಿ. ಜೊತೆಯಲ್ಲಿ ಚಿತ್ರಾನ್ನನೂ ಮಾಡಿದ್ದೀನಿ. ಇದು ಒಂಥರ ಬೇರೆ ಥರನೇ ಚಿತ್ರಾನ್ನ ಇದೆ, ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿದೆ. ಶಾಖಾವ್ರತದಲ್ಲಿ ಜೀರಿಗೆ ಮೆಣಸು ಹಾಕಿ ನಾವು ಮಾಡಬೇಕು, ಹಾಗಾಗಿ ಇದಕ್ಕೆ ಮೆಣಸಿನಕಾಯಿ ಇಂಗು ಎಲ್ಲ ಉಪಯೋಗಿಸಲ್ಲ. ನಿಮ್ಮ ಮನೆಯಲ್ಲೂ ಈ ಥರ ಒಂದು ಚಿತ್ರಾನ್ನ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.